ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೈಲರ್ ಚಾನಲ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಪ್ಲೈನ್ ಬ್ಲೌಸ್, ಅಳತೆ ಬ್ಲೌಸ್ನ ತೊಗೊಂಡು ಮತ್ತೆ ಪ್ಲೈನ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದಂತ ಪಾರ್ಟ್ 1 ಬ್ಯಾಕ್ ಸೈಡ್ ಪಾರ್ಟು ಕಂಪ್ಲೀಟ್ ಮಾರ್ಕಿಂಗ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಡೀಟೇಲಾಗಿ ಕಟಿಂಗ್ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಅನ್ನೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಫ್ರಂಟ್ ಸೈಡ್ ಪಾರ್ಟು, ಸ್ಲೀವ್ಸು, ಕ್ರಾಸ್ ಬೆಲ್ಟು ಕಂಪ್ಲೀಟ್ ಮಾರ್ಕಿಂಗ್ ಮಾಡಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ನೀವು ಒಂದು ಅಳತೆ ಬ್ಲೌಸ್ ತೊಗೊಂಡು ನಾನು ಯಾವ ರೀತಿ ಆದರೆ ಎಕ್ಸ್ಪ್ಲೇನ್ ಮಾಡಿ ಮಾರ್ಕಿಂಗ್ ಮಾಡಿ ನಿಮಗೆ ತೋರಿಸಿದ್ದೇನೋ ಅದೇ ರೀತಿ ನೀವು ಮಾರ್ಕಿಂಗ್ ಮಾಡಿ ಕಟ್ ಮಾಡಿ ನಂತರ ನಿಮಗೆ ಸ್ಟಿಚಿಂಗ್ ವೀಡಿಯೋದಲ್ಲಿ ಸ್ಟಿಚಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಕಟಿಂಗು ಸ್ಟಿಚಿಂಗ್ ಆದ ನಂತರ ಫಿಟ್ಟಿಂಗ್ ಹೇಗೆ ಬರುತ್ತೆ, ಯಾವ ರೀತಿ ಇರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಫಸ್ಟು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡಿರುವಂಥ ಪೀಸ್ ಏನಿರುತ್ತೋ ಈ ಪಾರ್ಟು ಇದನ್ನು ನೀಟಾಗಿ ಲೈನಿಂಗ್ ಮೇಲೆ ಹಾಕ್ಕೊಳ್ಬೇಕು. ನೋಡಿ, ಬ್ಯಾಕ್ ಸೈಡ್ ಪಾರ್ಟ್ ಈ ಕಡೆ ಸೈಡ್ ನಾನು ಕಟಿಂಗ್ ಮಾಡಿರೋದು. ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಓಪನ್, ಎರಡು ಸೈಡು ಓಪನ್ ಇರುತ್ತಲ್ವ, ನಮಗೆ ಈ ಓಪನ್ ಇರುತ್ತಲ್ಲ, ಈ ಓಪನ್ ನಮ್ಮ ಸೈಡ್ ಇರಬೇಕು, ಅಂಚು ಪೀಸು ನಮ್ಮ ಸೈಡ್ ಇರಬೇಕು. ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಹಾಕ್ಕೊಳ್ಬೇಕು. ಇದನ್ನು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೀನಿ. ಜಸ್ಟ್ ನಾನು ಬರೀ ನಿಮಗೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಒಂದೇ ನೋಡೋದಲ್ಲ, ನಾನು ಪೀಸ್ ಯಾವ ರೀತಿ ಹಾಕ್ಕೊಳ್ತಿದ್ದೀನಿ, ಯಾವ ರೀತಿ ಕಟಿಂಗ್ ಮಾಡ್ತಿದ್ದೀನಿ ಅದರ ಮೇಲೂ ಗಮನ ಇರಬೇಕು. ಬರೀ ನಾನು ಎಕ್ಸ್ಪ್ಲೇನ್ ಮಾಡೋದು ಒಂದೇ ಕೇಳೋದಲ್ಲ, ನಾನು ಕಟಿಂಗ್ ಮಾಡುವಾಗ ಈ ರೀತಿ ಪೀಸ್ನ ನಾನು ಹಾಕ್ಕೊಳ್ಬೇಕಾದ್ರೆ ಯಾವ ರೀತಿ ಎಲ್ಲಿ ಯಾವ ರೀತಿ ಹಾಕ್ಕೊಳ್ತಿದ್ದೀನಿ ಏನು ಅನ್ನೋದು ಇದ್ರ ಮೇಲೂ ಒಂದು ಕಣ್ಣಿರಬೇಕು, ಒಂದು ಗಮನ ಇರಬೇಕು. ಓಕೆ, ಈ ರೀತಿ ಪೀಸ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನನಗೆ ಕ್ರಾಸ್ ಬೆಲ್ಟ್ ಆಗುತ್ತೆ, ಆಲ್ಮೋಸ್ಟು ಇದು ಕ್ರಾಸ್ ಬೆಲ್ಟ್ ಆಗುತ್ತೆ. ಬೇಕಾದರೆ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಒಂದು 9 ಇಂಚು ಟೋಟಲಾಗಿ ಮಾರ್ಜಿನ್ ಸೇರಿ, ಸೊ ಅಷ್ಟಿದ್ದರೆ ಸಾಕಾಗುತ್ತೆ. ಇದು ಕ್ರಾಸ್ ಬೆಲ್ಟಿಗೆ ನನಗೆ ಸಾಕಾಗುತ್ತೆ. ಈ ಪೀಸು ನೋಡಿಕೊಂಡು ಈ ಬ್ಯಾಕ್ ಸೈಡ್ ಪಾರ್ಟ್ನ ಹಾಕ್ಕೊಳ್ಬೇಕು. ಸ್ವಲ್ಪ ಮೇಲೆ ಕೆಳಗೆ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕು. ಈ ಕಡೆ ಸೈಡ್ ಅಷ್ಟೇ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಸ್ಲೀವ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸ್ಲೀವ್ ಲೆಂತ್ ಇದು 5 ಇಂಚಿದೆ. ಸೊ ಮಾರ್ಜಿನ್ ಎಲ್ಲ ಸೇರಿಸ್ಕೊಂಡು ನನಗೆ ಸ್ಲೀವ್ ಕಟಿಂಗ್ ಮಾಡೋದಕ್ಕೂ ಈ ಕಡೆ ಪೀಸ್ ಆಗುತ್ತೆ. ಈ ರೀತಿ ನಾವು ಪೀಸ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೀವು ಈಗ ಬಿಗಿನರ್ಸ್ ಆಗಿದ್ದರೆ ಕ್ಲಾತ್ ಜಾಸ್ತಿನೇ ತೊಗೊಳ್ಳಿ, ಲೈನಿಂಗು ಅದ್ರ ಮೇಲೆ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ನಂತರ ಬೇಕಾದರೆ ನೀವು ಈ ರೀತಿ ಕಡಿಮೆ ಕ್ಲಾತ್ ಇದ್ದಾಗ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ಫಸ್ಟು ಬ್ಯಾಕ್ ಸೈಡ್ ಲೆಂತು, ಮತ್ತು ಇದು ನೆಕ್ ವಿಡ್ತು, ಇದು ಚೆಸ್ಟ್ ಪಾಯಿಂಟು, ಹಾರ್ಮೋಲ್ ರೌಂಡಿಂಗು ನಾವೇನು ಮಾರ್ಕ್ ಮಾಡಿ ಕಟ್ ಮಾಡಿರ್ತೀವೋ ಬ್ಯಾಕ್ ಸೈಡ್ ಪಾರ್ಟು ಅದರ ಪಕ್ಕದಲ್ಲೇ ಹಾರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಇದು ಶೋಲ್ಡರು. ನೆಕ್ಸ್ಟು ಈ ಕಡೆ ಉಕ್ಸ್ ಪಟ್ಟಿಗೋಸ್ಕರ ಸ್ಟ್ರೈಟಾಗಿ ಫೋಲ್ಡಿಂಗ್ ಪಕ್ಕದಲ್ಲೇ ಮಾರ್ಕ್ ಮಾಡಬೇಕು. ಈಗ ಈ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ ಇಟ್ಕೊಳ್ಳಿ. ಇದು ಶೋಲ್ಡರು, ಇದು ಬ್ಯಾಕ್ ಲೆಂತು, ಇದು ಹಾರ್ಮೋಲ್ ರೌಂಡಿಂಗು. ಓಕೆ, ಇದಾದ ನಂತರ ಫಸ್ಟು ಫ್ರಂಟ್ ಸೈಡ್ ನೆಕ್ಕು, ಇದನ್ನು ಎಲ್ರಿಗೂ ಪರ್ಫೆಕ್ಟಾಗಿ ತಗೊಳ್ಳೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಒಂದು ಈಸಿ ಮೆಥಡ್ ನಾನು ತಿಳಿಸ್ತೀನಿ. ಈ ಫ್ರಂಟ್ ಸೈಡ್ ಪಾರ್ಟ್ನ ಈ ರೀತಿ ಫಸ್ಟ್ ಹಾಕ್ಕೊಳ್ಳಿ, ಐರನ್ ಮಾಡ್ಕೊಳ್ಳಿ. ತುಂಬ ಸುಕ್ಕಿದೆ ಅಂದರೆ ಕಂಪಲ್ಸರಿ ಐರನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಹೊಸದಾಗಿ ಕಲಿತಾ ಇರ್ತೀರ, ಅಷ್ಟು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಸಿಗೋದಿಲ್ಲ. ಐರನ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಸಿಗುತ್ತೆ. ನೋಡಿ, ನೆಕ್ ಮಾತ್ರ ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮಾಡಿಕೊಂಡ ನಂತರ ಎಷ್ಟು ಇಂಚ್ ಇದೆ ಅಂತ ಟೇಪು ಸ್ಟ್ರೈಟಾಗಿ ಈ ರೀತಿ ಇಟ್ಟು ಅಳತೆ ಮಾಡ್ಕೊಳ್ಳಿ. 6.5 ಇಂಚು ರೆಡಿ ಇದೆ ನೆಕ್ ಡೀಪು. ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು 7 ಇಂಚಿಗೆ ನಾವು ಮಾರ್ಕ್ ಮಾಡಬೇಕಾಗತ್ತೆ. ನೀವು ತಗೊಂಡಂಥ ಅಳತೆ ಬ್ಲೌಸ್ನಲ್ಲಿ ರೆಡಿ ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದರೊಳಗಡೆ ರೌಂಡ್ ನೆಕ್ ಅನ್ನೋದು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಅಳತೆ ಬ್ಲೌಸ್ನ ಇಟ್ಟು ಡೈರೆಕ್ಟಾಗಿ ನಾವು ಮಾರ್ಕ್ ಮಾಡ್ಬೋದು, ಬಟ್ ನಿಮಗೇನಾದರೂ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಅಂದರೆ ಈ ಮೆಥಡ್ನ ಫಾಲೋ ಮಾಡಿ. ಇದಾಯ್ತಲ್ವ. ನೆಕ್ ಆದ ನಂತರ ನೆಕ್ಸ್ಟು ಡಾಟ್ಸು. ಈ ಡಾಟ್ಸ್ ಅಷ್ಟೇ ಟೇಪ್ ತಗೊಂಡು 4 ಡಾಟ್ಸ್ನ ಒಂದು ಸಾರಿ ಅಳತೆ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೋಡಿ, ಮೇಲ್ಗಡೆ ಶೋಲ್ಡರ್ ಸ್ಟಿಚ್ ಇರುತ್ತಲ್ವ, ಈ ಶೋಲ್ಡರ್ ಸ್ಟಿಚ್ಚಿಂದ ಒಂದು ಅರ್ಧ ಇಂಚ್ ಮೇಲೆ ಬಿಡಿ, ಯಾಕಂದರೆ ರೆಡಿ ಇಲ್ಲಿರೋದು. ಸೊ ಡಾಟು ಸೆಂಟ್ರ್ ಡಾಟ್ ಲೆಂತು ಎಷ್ಟಿದೆ ಅಂತ ಮಾರ್ಕ್ ಮಾಡಿ, ಮತ್ತು ಇಲ್ಲಿಂದ ಕಂಪ್ಲೀಟ್ ಲೆಂತು
ಓಕೆನಾ. ಮತ್ತು ಇದ್ರ ಕೆಳಗಡೆ ಅರ್ಧ ಇಂಚ್ ಮಾರ್ಜಿನ್ನು. ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಫಸ್ಟ್ ಡಾಟ್ ಲೆಂತು ಮತ್ತು ಫುಲ್ ಬ್ರೆಸ್ಟ್ ಲೆಂತು ಮತ್ತು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ. ಈ ಮಾರ್ಕಿಂಗ್ಸ್ನ ಕಂಪಲ್ಸರಿ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನು ಮಾಡ್ತೀರಂದರೆ ಈ ಶೋಲ್ಡರ್ ಪಟ್ಟಿ ಇದೆಯಲ್ವ, ಇದರ ಸೆಂಟರ್ಗೆ ಸ್ಕೇಲ್ನ ಈ ರೀತಿ ಸ್ಟ್ರೈಟಾಗಿಟ್ಟು ಸೆಂಟರ್ನ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಳತೆ ಬ್ಲೌಸ್ನಲ್ಲಿ ಉಕ್ಸ್ ಪಟ್ಟಿ ಸೈಡು ಎಷ್ಟು ಇಂಚಿದೆ ಸೆಂಟರ್ ಡಾಟಿಂದ ನೋಡ್ಕೊಳ್ಬೇಕು. 2 ಇಂಚಿದೆ. ಮತ್ತು ಇಲ್ಲಿಂದ 2 ಇಂಚಿದೆ, 2 ಕಾಲಿದೆ. ಇದು 2 ಇಂಚಿದೆ, ಒಂದು 1/4 ಇಂಚ್ ಹೆಚ್ಚು ಕಡಿಮೆ. ಸೆಂಟರ್ ಡಾಟಿಂದ 3 ಡಾಟು 2 ಇಂಚ್ ಅಂತರದಲ್ಲಿದೆ. ಓಕೆನಾ, ಅದೊಂದು ಅಳತೆ ಮಾಡ್ಕೊಳ್ಬೇಕು. ಸೆಂಟರ್ ಡಾಟ್ ವಿಡ್ತು, ಇದು ಸೆಂಟರ್ ಡಾಟ್ ವಿಡ್ತು ಬಂದುಬಿಟ್ಟು 1 ಇಂಚಿದೆ. ಈ ರೀತಿ ಅಳತೆ ಮಾಡ್ಕೊಳ್ಬೇಕು. ಸೆಂಟರ್ ಡಾಟ್ ವಿಡ್ತು ಈ ಕಡೆ ಸೈಡ್ 1 ಇಂಚು, ಈ ಕಡೆ ಸೈಡ್ 1 ಇಂಚಿದೆ. ಸೆಂಟರ್ ಡಾಟಿಂದ 3 ಕಡೆ 2 ಇಂಚ್ ಅಂತರದಲ್ಲಿ ಡಾಟ್ಸ್ ಇದೆ. ಆ ಡಾಟ್ಸ್ನ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಮಾರ್ಕ್ ಮಾಡ್ತೀನಿ ಡಾಟ್ಸ್ದು. ಆಯ್ತಲ್ವ, 4 ಡಾಟ್ಸು ನಮಗೆ ಕಂಪ್ಲೀಟ್ ಆಯಿತು. ಈ ರೀತಿ ಡಾಟ್ಸ್ನ ಮಾರ್ಕ್ ಮಾಡಬೇಕು. ಇದಾದ ನಂತರ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಶೇಪ್ಗೋಸ್ಕರ ಈ ಉಕ್ಸ್ ಪಟ್ಟಿ ಏನಿದೆ, ಈ ಉಕ್ಸ್ ಪಟ್ಟಿನ ಅಳತೆ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ ಈ ಮೇಲ್ಗಡೆ ನೆಕ್ಕಿಂದ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಿರೋವಂಥದ್ದು ಇರುತ್ತಲ್ವ, ಅಲ್ಲಿಗೆ ಎಷ್ಟು ಇಂಚಿದೆ ಅನ್ನೋದು. ಇದು 3 ಇಂಚಿದೆ. ಓಕೆನಾ, ಇಲ್ಲಿಂದ ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋ ಕಡೆ 3 ಇಂಚ್ ರೆಡಿ ಏನಿದೆಯೋ ಅದನ್ನು ಫಸ್ಟ್ ಮಾರ್ಕ್ ಮಾಡ್ತೀನಿ. ಇದಾದ ನಂತರ ಇದ್ರ ಕೆಳಗಡೆಗೆ ಎಕ್ಸ್ಟ್ರಾ 1 ಇಂಚು ಮಾರ್ಜಿನ್. ಯಾಕೆ ಅಂದರೆ ಇಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಹೋಗುತ್ತೆ, ಈ ಡಾಟ್ನ ಸ್ಟಿಚ್ ಮಾಡೋದಕ್ಕೆ ಅರ್ಧ ಇಂಚು ಹೋಗುತ್ತೆ, ಟೋಟಲ್ 1 ಇಂಚು. ಈಗ ಕ್ರಾಸ್ ಬೆಲ್ಟ್ ಶೇಪು ಒಂದು ಸೈಡ್ ಆಯ್ತು ನಮಗೆ. ಯಾವ ರೀತಿ ಅಂದರೆ ಈ ಡಾಟಿಂದ ಇಲ್ಲಿಗೆ. ನೆಕ್ಸ್ಟ್ ಈ ಕಡೆ ಸೈಡು, ಈ ಕಡೆ ಸೈಡ್ ಬಂದುಬಿಟ್ಟು ನೀವು ಸಿಂಪಲ್ಲಾಗಿ ಅಳತೆ ಬ್ಲೌಸ್ನ ತೊಗೊಂಡು ಸ್ಲೀವ್ ಜಾಯಿಂಟ್ ಮಾಡಿರೋದು ಇರುತ್ತಲ್ವ ಸೈಡಲ್ಲಿ, ಅಲ್ಲಿಂದ ಸೈಡ್ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಿರುವಂಥ ಹೊಲಿಗೆಗೆ ಎಷ್ಟು ಇಂಚ್ ಇದೆ ಅಂತ ಅಳತೆ ಮಾಡ್ಕೊಳ್ಳಿ. ಇದು 6 ಇಂಚಿದೆ. ನೀವು ತಗೊಂಡಂಥ ಅಳತೆ ಬ್ಲೌಸ್ನಲ್ಲಿ ಎಷ್ಟಾದರೂ ಇರಲಿ, ಮೇಲ್ಗಡೆ ಅಂದರೆ ಈ ಮಾರ್ಕಿಂದ ಟೋಟಲಾಗಿ 1.5 ಇಂಚು. ಇದು 6 ಇಂಚು ಎಕ್ಸ್ಟ್ರಾ 1.5 ಇಂಚು. 1.5 ಇಂಚು ಎಕ್ಸ್ಟ್ರಾ ಏನಕ್ಕೆ ಅಂದರೆ ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು, ಈ ಡಾಟ್ ಸ್ಟಿಚ್ ಮಾಡೋದಕ್ಕೆ ಅರ್ಧ ಇಂಚು, ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು, ಟೋಟಲಾಗಿ 1.5 ಇಂಚು ನಾವು ಎಕ್ಸ್ಟ್ರಾ ತೊಗೊಳ್ಬೇಕು. 6 ಇಂಚ್ ಬಂತು, ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮತ್ತೆ ನೋಡಿ ಈ ಶೇಪ್ನ ಮಾರ್ಕ್ ಮಾಡಿದ್ದೀನಿ. ಸರಿ, ಕೆಳಗಡೆ ಸೈಡ್ ಇರೋದು ಈ ಶೇಪು ಮಾರ್ಕ್ ಮಾಡಿದ್ದೀನಿ. ಓಕೆ, ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಇದು ಕ್ರಾಸ್ ಬೆಲ್ಟ್ ಪರ್ಫೆಕ್ಟ್ ಶೇಪ್ ಮಾರ್ಕು. ನೆಕ್ಸ್ಟು ಸಿಂಪಲ್ಲು ಚೆಸ್ಟಿಂದ ವೇಸ್ಟ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ 2.5 ಇಂಚು ತೊಗೊಂಡು ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಫ್ರಂಟ್ ಸೈಡು ಹಾರ್ಮೋಲ್ ಶೇಪು ಮಾರ್ಕರಿಂದ ಮಾರ್ಕ್ ಮಾಡ್ಕೊಳ್ಳಿ. ಕಟ್ ಮಾಡಬೇಕಾದ್ರೆ ಈಸಿ ಇರುತ್ತೆ. ಆಯ್ತಲ್ವ, ಇಷ್ಟು ಫ್ರಂಟ್ ಸೈಡ್ ಪಾರ್ಟ್ ನೋಡಿ. ನೆಕ್ಸ್ಟ್ ಈಗ ಇದನ್ನು ಕಟಿಂಗ್ ಮಾಡೋದು. ಈ ರೀತಿ ನಾಚ್
ಕಟ್ ಮಾಡೋದು ಮರಿಬಾರ್ದು. ಇದು ನಮಗೆ ಸ್ಟಿಚಿಂಗ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಇದು ಕಂಪ್ಲೀಟು ಫ್ರಂಟ್ ಸೈಡ್ ಪಾರ್ಟು. ನೋಡ್ಬೋದು ಶೇಪ್ ಯಾವ ರೀತಿ ಇದೆ ಅಂತ. ಓಕೆ, ಇದಾಯ್ತಲ್ವ. ನೆಕ್ಸ್ಟ್ ಕ್ರಾಸ್ ಬೆಲ್ಟು. ಕ್ರಾಸ್ ಬೆಲ್ಟ್ಗೆ ಈ ಪೀಸ್ ನಾವು ಕಟ್ ಮಾಡಿದ್ದೀವಿ. ಸೊ ಫಸ್ಟು ಅಂಚು ಪೀಸ್ ಇರುತ್ತಲ್ವ, ಈ ಅಂಚು ಪೀಸ್ನ ಸ್ಟ್ರೈಟಾಗಿ ಕಟ್ ಮಾಡಿ, ಮತ್ತು ಆ ಕಡೆ ಸೈಡು ಈ ಕಡೆ ಸೈಡು ಎರಡು ಸೈಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಅಳತೆ ಬ್ಲೌಸ್ನಲ್ಲಿ ಉಕ್ಸ್ಪಟ್ಟಿ ಮತ್ತು ಉಕ್ಸ್ಪಟ್ಟಿ ಸೈಡ್ ಫಿಟ್ಟಿಂಗ್ ಕಡೆ ಕ್ರಾಸ್ ಬೆಲ್ಟ್ ಎಷ್ಟು ಇಂಚಿದೆ ಅಳತೆ ಮಾಡ್ಕೊಳ್ಬೇಕು. ಉಕ್ಸ್ಪಟ್ಟಿ ಕಡೆ 3 ಇಂಚಿದೆ, ಕ್ರಾಸ್ ಬೆಲ್ಟ್ ಸೈಡ್ ಫಿಟ್ಟಿಂಗ್ ಕಡೆ 2.5 ಇಂಚಿದೆ. ಇದಕ್ಕೆ ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚಾದರೂ ಇರಲಿ, 3, 3.5, 2.5 ಎಷ್ಟಾದರೂ ಇರಲಿ, 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು. ಅಂದರೆ ಉಕ್ಸ್ಪಟ್ಟಿ ಕಡೆ 3 ಇಂಚಿದೆ, ಟೋಟಲ್ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 4 ಇಂಚು. 1 ಇಂಚ್ ಏನಕ್ಕೆ ಎಕ್ಸ್ಟ್ರಾ ಅಂದರೆ ಕೆಳಗಡೆ ಪಕ್ಕ ಮಾಡೋದಕ್ಕೆ ಅರ್ಧ ಇಂಚು, ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು. ಹಾಗಾಗಿ ನೆಕ್ಸ್ಟು ಸೊಂಟದ ಅಳತೆ ಇದೆ ಅಲ್ವ, ಸೊಂಟದ ಅಳತೆಯಲ್ಲಿ 4 ಭಾಗ ಮಾಡಿದ್ವಲ್ವ, ಅದರಲ್ಲಿ 1 ಭಾಗಕ್ಕೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು 2.5 ಇಂಚ್ ತೊಗೊಳ್ಬೇಕು. ಮತ್ತು ಸೈಡ್ ಫಿಟ್ಟಿಂಗ್ ಕಡೆ 2.5 ಇಂಚ್ ರೆಡಿ ಬೇಕಾಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ಅಂದರೆ 3.5. ಈಗ ಈ ರೀತಿ ಶೇಪ್ ಮಾರ್ಕ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ನ ಕಟ್ ಮಾಡೋದು. ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ಸೈಡ್ ಫಿಟ್ಟಿಂಗ್ ಕಡೆ ಈ ರೀತಿ ನಾಚ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಇದು ನಮಗೆ ಉಕ್ಸ್ಪಟ್ಟಿ ಮನೆ ಪಟ್ಟಿಗೆ ಕ್ಲಾತ್ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾವು ಕ್ಲಾತ್ ಕಡಿಮೆ ಇದ್ದಾಗ. ನೆಕ್ಸ್ಟು ಸ್ಲೀವ್ಸ್ಗೋಸ್ಕರ ಕ್ಲಾತ್ನ 4 ಫೋಲ್ಡ್ ಮಾಡ್ಕೊಳ್ಬೇಕು. 4 ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸು ಅಷ್ಟೇ 1.5 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಸ್ಲೀವ್ಸ್ ಫೋಲ್ಡ್ ಮಾಡೋದಕ್ಕೆ 1.5 ಇಂಚು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ಫಸ್ಟು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ ನಂತರ 1.5 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ನ ಒಂದು ಸಲ ನಾವು ಕ್ಲಾತ್ ಮೇಲೆ ಇಟ್ಟಿದ್ದೀವಿ ಅಂದರೆ ಎಲ್ಲ ಮಾರ್ಕಿಂಗ್ಸು ಕಂಪ್ಲೀಟ್ ಆಗಬೇಕು. ಆ ರೀತಿ ನಾವು ಕರೆಕ್ಟಾಗಿ ಸ್ಲೀವ್ಸ್ನ ಜೋಡಿಸ್ಕೊಂಡು ಈ ಮಾರ್ಕಿಂದ ಮೇಲೆ ಇಡಬೇಕು ಸ್ಲೀವ್ಸ್ನ. ನೋಡಿ ಈ ರೀತಿ ಕರೆಕ್ಟಾಗಿ ಮಾರ್ಕಿಗೆ ನಾವು ಸ್ಲೀವ್ಸ್ನ ಈ ರೀತಿ ಜೋಡಿಸ್ಕೊಂಡು, ಇದು ಸ್ಲೀವ್ ಲೆಂತು, ಹಾರ್ಮೋಲ್ ರೌಂಡಿಂಗು, ಹಾರ್ಮೋಲ್ ಡೌನಿಂಗು, ಇದು ಸ್ಲೀವ್ ಲೆಂತು, ಎಕ್ಸ್ಟ್ರಾ ಮಾರ್ಜಿನ್, ಸ್ಲೀವ್ ಲೂಸು ಫಸ್ಟು, ಇದು ಹಾರ್ಮೋಲ್ ಡೌನಿಂಗು, ಹಾರ್ಮೋಲ್ ರೌಂಡಿಂಗು, ಸ್ಲೀವ್ ಲೆಂತು, ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ? ಈ ರೀತಿ ನಾವು ಸ್ಲೀವ್ಸ್ನ ಒಂದು ಸಲ ಇಟ್ಟಿದ್ದೀವಿ ಅಂದರೆ ಎಲ್ಲ ಮಾರ್ಕಿಂಗ್ಸ್ನ ಒಂದು ಸಲ ಮಾರ್ಕ್ ಮಾಡಿಕೊಂಡು ಮತ್ತು ಇದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಇದರಲ್ಲಿ ಫ್ರಂಟು ಮತ್ತು ಬ್ಯಾಕ್ ಸೈಡು ಹಾರ್ಮೋಲ್ ಶೇಪು ಮಾರ್ಕರಿಂದ ನೀವು ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ನ ಕಟ್ ಮಾಡೋದೆ. ಇದರಲ್ಲಿ 2 ಸ್ಲೀವ್ಸ್ನ ಓಪನ್ ಮಾಡಿಕೊಂಡು ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿರ್ತೀರ, ಅದರ ಪ್ರಕಾರ ಫ್ರಂಟ್ ಹಾರ್ಮೋಲ್ ಶೇಪ್ನ ಕಟಿಂಗ್ ಮಾಡಬೇಕು. ಸ್ಲೀವ್ ಹಾರ್ಮೋಲ್ ಶೇಪು ಈ ರೀತಿ ಓಪನ್ ಮಾಡಿಕೊಂಡು ಬೇಕಾದರೆ ಕಟ್ ಮಾಡಿ. ನಿಮಗೆ ಡೈರೆಕ್ಟಾಗಿ ಬಂದಿಲ್ಲ ಅಂದರೆ ಈ ರೀತಿ ಓಪನ್ ಮಾಡ್ಕೊಳ್ಳೋದ್ರಿಂದ ಕಚ್ಚಿ ಬೀಳೋದಿಲ್ಲ, ಸ್ವಲ್ಪ ನೀಟಾಗಿ ಕಾಣಿಸುತ್ತೆ.
ನೋಡಿ ಇದು ಸ್ಲೀವ್ಸು ಹಾರ್ಮಲ್ ಶೇಪ್. ಇದು ಬ್ಯಾಕ್ ಸೈಡ್ ಪಾರ್ಟು. ಇದು ಫ್ರಂಟ್ ಸೈಡ್ ಪಾರ್ಟು. ಅರವಿಂದ್ ಟಿಪ್ ಟಾಪು ಸ್ವಲ್ಪ ಸ್ಟಿಫ್ನೆಸ್ ಇರೋದಿಲ್ಲ ಅಷ್ಟೇ. ಸ್ಲೀವ್ಸು ಕ್ರಾಸ್ ಬೆಲ್ಟು ಸ್ಲೀವ್ಸ್. ಎಕ್ಸ್ಟ್ರಾ ಮಿಕ್ಕಿರುವಂಥ ಪೀಸ್ ಇದು. ಇದರಲ್ಲಿ ಪೈಪಿಂಗು, ಎಕ್ಸ್ಟ್ರಾ ಕ್ರಾಸ್ ಬೆಲ್ಟು, ಉಕ್ಸ್ ಪಟ್ಟಿ, ಮನೆ ಪಟ್ಟಿ ಅದೆಲ್ಲದಕ್ಕೂ ಈ ಕ್ಲಾತ್ ಬೇಕಾಗುತ್ತೆ. ಇದು ಮೆಜರ್ಮೆಂಟ್ ಬ್ಲೌಸು. ಇಲ್ಲಿಗೆ ನಿಮಗೆ 2 ಪಾರ್ಟಲ್ಲಿ ನಾನು ಪ್ಲೈನ್ ಬ್ಲೌಸ್ ಅಳತೆ ಬ್ಲೌಸ್ ತೊಗೊಂಡು ಕಟಿಂಗ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಮಾರ್ಕಿಂಗ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ಥರ ನೀವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ. ನೆಕ್ಸ್ಟ್ ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಇದನ್ನು ಸ್ಟಿಚಿಂಗ್ ಮಾಡೋದು, ಪೈಪಿಂಗ್ ಮಾಡೋದು, ಎಮ್ಮಿಂಗ್ ಮಾಡೋದು, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಆ ಡೌಟ್ಸ್ ಬಗ್ಗೆ ಕ್ಲಾರಿಫಿಕೇಷನ್ಗೆ ಒಂದು ವೀಡಿಯೋ ಮಾಡೋದು, ಈ ರೀತಿ ರೆಗ್ಯುಲರಾಗಿ ವೀಡಿಯೋಸ್ ಅನ್ನೋದು ಬರ್ತಾ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕಂಪಲ್ಸರಿ ನೀವು ಆನ್ ಮಾಡ್ಕೊಳ್ಬೇಕು. ಆನ್ ಮಾಡಿಕೊಂಡು ಅದರಲ್ಲಿ ಆಲ್ ನೋಟಿಫಿಕೇಷನ್ ಅಂತಿರುತ್ತೆ, ಅದನ್ನು ಆ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಂಡ್ರೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಆ ವೀಡಿಯೋಸ್ನ ನೀವು ನೋಡ್ಬೋದು. ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.